ಎಲ್ಲ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆ ಪಾಠದ ಲಾಸ್ಟ್ ಟಾಪಿಕ್ ಅಂದ್ರೆ ಲಾಸ್ಟ್ ಅಭ್ಯಾಸವನ್ನ ಹೇಳಿ ನಾನು ಇವತ್ತು ಆ ಪಾಠವನ್ನ ಮುಗಿಸಿ ವೃತ್ತಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತೇನಂತ. ಹೌದಾ? ಇದು ಲಾಸ್ಟ್ ಟಾಪಿಕ್ ಏನಂದ್ರ ಸಂಕ್ಷೇಪಿಸುವ ವಿಧಾನ. ಇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದೊಳಗ ಸಂಕ್ಷೇಪಿಸುವ ವಿಧಾನ, ಸಿಂಪ್ಲಿಫಿಕೇಶನ್ ಮೆಥಡ್. ಹೌದಾ? ಲಾಸ್ಟ್ ಮೆಥಡ್ ಇದು. ಯೂಶುವಲಿ ಎಕ್ಸಾಮ್ ಒಳಗ ಈ ಸಂಕ್ಷೇಪಿಸುವ ವಿಧಾನವನ್ನ ಕೇಳೋದು ರೇರ್, ಯಾವಾಗೂ ಕೇಳಿಲ್ಲ. ಯೂಶುವಲಿ ಅವ್ರು ಕೇಳೋದು ಆದೇಶ ವಿಧಾನ ಮತ್ತ ವರ್ಜಿಸುವ ವಿಧಾನ. ಓರೆ ಗುಣಾಕಾರನು ಅಷ್ಟ ಯಾವುದೇ ಕ್ವಶನ್ ಪೇಪರ್ ಒಳಗ ಅಷ್ಟು ಕೇಳಿಲ್ಲ. ಬಟ್ ಇಂಪಾರ್ಟೆಂಟ್ ಇರೋದು ನಮಗ ಆದೇಶ ವಿಧಾನ ಮತ್ತ ವರ್ಜಿಸುವ ವಿಧಾನ ಮತ್ತ ನಕ್ಷಾ ವಿಧಾನ, ಅದು 4 ಮಾರ್ಕ್ಸಿಗೆ. ಹೌದಾ? ಈಗ ಇದನ್ನ ನೋಡೋಣಂತ. ಈಗ ಫಸ್ಟ್ ಒನ್ ಏನಿದೆ ನೋಡ್ರಿ, ಫಸ್ಟ್ 1ನೇ ಮೇನ್ ಒಳಗ 2 ಪ್ರಾಬ್ಲಮ್ ಅನ್ನ ಬಿಡಿಸ್ತೇನೆ ನಾನು. ಹೌದಾ? ಸೊ 1/2x plus 1/3y is equal to 2. ಹೌದಾ? ನೆಕ್ಸ್ಟ್ 1/3x plus 1/2y is equal to 13/6 ಅಂತ ಇದೆ. ಹೌದಾ? ಇದನ್ನ ಯಾವ ರೀತಿ ಯಾವ ಮೆಥಡ್ ಒಳಗ್ ಮಾಡ್ಬೇಕು ಅನ್ನೋದು ನಾನು ನಿಮಗ ಹೇಳ್ತೇನಂತ. ಈಗ ನಾ ಇದನ್ನ ಏನ್ ಮಾಡ್ತೇನೆ, 1/x ಬದ್ಲಿ ನಾನು ಏನ್ ಮಾಡ್ತೇನೆ, ಇಲ್ಲೇ ಒಂದ್ಸಲ ನೋಡ್ರಿ ಈ ಸಮೀಕರಣವನ್ನ ತಗೋತೇನೆ. 1/x is equal to p. ಹೌದಾ? 1/x is equal to p and 1/y is equal to q ಅಂತ ತಗೋತೇನೆ. ನಾನು ಕನ್ಸಿಡರ್ ಮಾಡ್ತೇನೆ. ಅಂದ್ರ 1/x ಇದ್ದಲ್ಲೇ p ಅಂತ ಹಾಕ್ತೇನೆ, 1/y ಇದ್ದಲ್ಲೇ q ಅಂತ ಹಾಕ್ತೇನೆ ಅಂತ. ಹೌದಾ? ಇವಾಗ ನೋಡ್ರಿ, ಇಲ್ಲಿ 1/x ಬದ್ಲಿ ನಾ ಏನ್ ಹಾಕ್ಬೇಕು ಹೇಳ್ರಿ, p. ಮತ್ ಏನ್ ಉಳಿತು ಕೆಳಗಲ್ಲೇ 2 ಉಳಿತು, ಪ್ಲಸ್ 1/y ಬದ್ಲಿ ನಾನು ಏನ್ ಹಾಕ್ತೇನೆ ಹೇಳ್ರಿ, ಇಲ್ಲೇ q ಹಾಕ್ತೇನೆ. q/3 is equal to 2 ಅಂತ ಆಯ್ತು. ಹೌದಾ? is equal to 2 ಅಂತ ಆಯ್ತು. ಸೊ ಇದನ್ನ ಸ್ವಲ್ಪ ರಬ್ ಮಾಡ್ತೇನೆ ನೋಡ್ರಿ ನಾನು. ಇಲ್ಲಿ ನೋಡ್ರಿ, ಇವೆರಡುದ್ರದ್ದು ಲಸ ಎಷ್ಟಾಯ್ತು ನೋಡ್ರಿ, 2 ಮತ್ತು 3ರ ಲಸ ಎಷ್ಟಾಯ್ತು, 2 3 6, 2 3 3 2. ಹೌದಾ? 3p plus 2q is equal to 2. ಹೌದಾ? ನಾನು ಈ ಸಮೀಕರಣವನ್ನ, ಇದೊಂದು ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಬರ್ಬೇಕಾದ್ರೆ ನಾ ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲೇ ಇದನ್ನ ಈ ಕಡೆ ಕಳಿಸ್ಬೇಕು. ಯಾವ ರೀತಿ ನೋಡ್ರಿ, 3p plus 2q is equal to 6 12. ಇದು ಸಮೀಕರಣ 1 ಆಯ್ತು. ಹೌದಾ? 3p plus 2q plus is equal to 12. ನಾ ಇದನ್ನ ಸ್ವಲ್ಪ ಸೈಡಿಗೆ ಬರ್ಕೋತೇನೆ ನೋಡ್ರಿ, ಇಲ್ಲೇ is equal to 12. ಇದು ಸಮೀಕರಣ 1 ಆಯ್ತು. ಈಗ ಇದನ್ನ ಸಮೀಕರಣ 2 ಸೇಮ್ ಆಸ್ ಇಟ್ ಈಸ್ 1/x ಇದ್ರ p ತಗೋಬೇಕು, 1/y ಇದ್ರ q ಅನ್ನ ತಗೋಬೇಕು. ಹೌದಾ? ಈಗ ಸೇಮ್ ಅದನ್ನೇ ಅದೇ ರೀತಿ ನಾನು ಯಾವ ರೀತಿ ಮಾಡ್ತೇನೆ ನೋಡ್ರಿ, ಇಲ್ಲೇ 1/x ಆಯ್ತಾ. ಈಗ ನೋಡ್ರಿ 1/3 ಇಂಟು ಇದನ್ನ ಏನ್ ಮಾಡ್ತೇನೆ ನಾನು, ಇಲ್ಲಿ p ಬರೀತೇನೆ. ಯಾಕಂದ್ರ 1/x ಬದ್ಲಿ ನಾನು ಏನ್ ತಗೊಳ್ತಾ ಇದ್ದೀನಿ, p ಅನ್ನ ತಗೊಳ್ತಾ ಇದ್ದೀನಿ. ಸೊ ಆಮೇಲೆ ಪ್ಲಸ್ 1/2 ಇದಕ್ಕ q ಅಂತ ಕರಿತೇನೆ, ಇಸ್ ಈಕ್ವಲ್ ಟು 13/6 ಅಂತ ಇದೆ. ಸೊ ಇದೇನಾಗತ್ ನೋಡ್ರಿ, ಇದ್ರದ್ದು ಲಸ ಎಷ್ಟಾಗತ್ತ, LCM 3 ಮತ್ತು 2ರ LCM ಎಷ್ಟಾಗತ್ತ, 6 ಆಗತ್ತ. ಹೌದಾ? 3 ಎಷ್ಟ್ಲೆ 6, 3 2 2 3. ಹೌದಾ? ಇದಂತೂ ಇಲ್ಲೇ ಇರ್ತೈತಿ. ಹೌದಾ? ಇವಾಗ ಏನಾಗತ್ ನೋಡ್ರಿ, 2p plus 3q is equal to 13/6 ಅಂತ ಇದೆ. ಹೌದಾ? 13/6 ಅಂದಾಗ ಇಲ್ಲಿ ನೋಡ್ರಿ, is equal to ಈ ಕಡೆನು 6 ಈ ಕಡೆನು 6 ಅಂದ್ರೆ ಏನಾಗತ್ ನಮಗ, ಆಟೋಮೆಟಿಕ್ಲಿ ಇವು 6 6 ಕ್ಯಾನ್ಸಲ್ ಆಗ್ಬಿಡ್ತಾವ. ಹೌದಾ? ನಮ್ದು ಏನ್ ಇಕ್ವೇಶನ್ ಬಂತ್ ನೋಡ್ರಿ, ಇಲ್ಲೇ 2p plus 3q is equal to 13. ಇದು ಇಕ್ವೇಶನ್ ನಂಬರ್ 2 ಅಂತ ಬಂತು. ಇಕ್ವೇಶನ್ ನಂಬರ್ 2, 2p plus 3q is equal to 13. ಇದು ಇಕ್ವೇಶನ್ ನಂಬರ್
2 ಅಂತ ಬಂತು. ಕರೆಕ್ಟಾ? ಇವಾಗ ನಾ ಏನ್ ಮಾಡ್ತೇನೆ, ಈ ಎರಡು ಇಕ್ವೇಶನ್ಸ್ ಗಳನ್ನ ಇಲ್ಲಿವರೆಗೂ ನಾವು ಇದು ಸಂಕ್ಷೇಪಿಸುವ ವಿಧಾನ. ಈಗ ನಾನು ಕರೆಕ್ಟ್ ಇದನ್ನ ಏನ್ ಮಾಡಿದೆ, ರೇಖಾತ್ಮಕ ಸಮೀಕರಣಕ್ಕ ತಗೊಂಡ್ ಬಂದೆ. ರೇಖಾತ್ಮಕ ಸಮೀಕರಣಕ್ಕ ತಗೊಂಡ್ ಬಂದ್ಮೇಲೆ ನಾನು ಏನ್ ಮಾಡ್ಬೇಕೀಗ, ಮತ್ತೆ ನೀವು ಯಾವ್ದಾದ್ರು ವಿಧಾನದಿಂದ ಇದನ್ನ ಬಿಡಿಸ್ಬೇಕು. ಆದೇಶ ವಿಧಾನರ ತಗೋರಿ, ವರ್ಜಿಸುವ ವಿಧಾನ ತಗೋರಿ, ಅಥವಾ ಓರೆ ಗುಣಾಕಾರ ತಗೋರಿ. ಬಟ್ ನಾ ಹೇಳೋದು ನಿಮಗ ವರ್ಜಿಸುವ ವಿಧಾನ ತಗೊಂಡ್ರೆ ನಿಮಗೆ ಈಸಿ ಮೆಥಡ್ ಆಕೈತಿ, ಯಾವುದೇ ಕಾಂಪ್ಲಿಕೇಶನ್ಸ್ ಇರುವುದಿಲ್ಲ. ನೀವು ನೀಟಾಗಿ ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಹೌದಾ? ಇವಾಗ ನೋಡೋಣ ಇದನ್ನ. ಏನ್ ಬಂತಿದು ಸಮೀಕರಣ ಒಂದ್ ಏನ್ ಬಂದಿದೆ ನೋಡ್ರಿ, 3p + 2q = 12. ಹೌದಾ? 3p + 2q = 12 ಅಂತ ಬಂದಿದೆ. 2p + 3q = 13 ಅಂತ ಬಂದಿದೆ. ನಮಗ್ ವರ್ಜಿಸೋ ವಿಧಾನ ಅಂದ್ರ ಪಿ ಆದ್ರೂ ಈಕ್ವಲ್ ಆಗ್ಬೇಕು, ಕ್ಯೂ ಆದ್ರೂ ಈಕ್ವಲ್ ಆಗ್ಬೇಕು. ಹೌದಾ? ಪಿ ಆದ್ರೂ ಈಕ್ವಲ್ ಆಗ್ಬೇಕು, ಕ್ಯೂ ಆದ್ರೂ ಈಕ್ವಲ್ ಆಗ್ಬೇಕಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದಕ್ಕಾದ್ರೂ ಒಂದು ಗುಣಾಕಾರ ಮಾಡಿದ್ರೆ ನಮಗ್ ನಡೆಯಂಗಿಲ್ಲ. ಸೊ ನಾ ಈಗ ಏನ್ ಮಾಡ್ತೇನಿ, ಈ ಇಕ್ವೇಶನ್ನಿಗೆ 2ರಿಂದ ಗುಣಾಕಾರ ಮಾಡ್ತೇನಿ, ಈ ಇಕ್ವೇಶನ್ನಿಗೆ 3ರಿಂದ ಗುಣಾಕಾರ ಮಾಡ್ತೇನೆ, 3ರಿಂದ ಮಲ್ಟಿಪ್ಲೈ ಮಾಡ್ತೇನೆ. ಅವಾಗ ಇದು ಯಾವ್ದಾದ್ರು ಒಂದ್ ಇಕ್ವೇಶನ್ ನಮಗ ಈಕ್ವಲ್ ಬರ್ತೈತಿ, ನಾವ್ ಅವಾಗ ಕ್ಯಾನ್ಸಲ್ ಮಾಡ್ಬೋದು. ಅರ್ಥ ಆಯ್ತಾ? ಈಗ ನೋಡ್ರಿ, ಈ ಹೋಲ್ ಸಮೀಕರಣಕ್ಕ 2ರಿಂದ ಗುಣಾಕಾರ ಮಾಡ್ರಿ, ಎಷ್ಟಾಗತ್ತ? 2 ಮೂರ್ಲೆ 6p. ಹೌದಾ? ಪ್ಲಸ್ 2 2 4q = 12 2 24. ನೆಕ್ಸ್ಟ್ 3 2 6p ಪ್ಲಸ್ 3 3 9q = 13 3 ಎಷ್ಟಾಗತ್ತ? 39. 13 3 39. ಇವಾಗ ನಾನು ಏನ್ ಮಾಡ್ತೇನೆ, ವರ್ಜಿಸುವ ವಿಧಾನವನ್ನ ತಗೊಳ್ತಾ ಇದ್ದೇನೆ. ವರ್ಜಿಸುವ ವಿಧಾನ ಅಂದ್ರ ನಾವೀಗ ಏನ್ ಮಾಡ್ಬೇಕು, ನಮ್ದು ಯಾವ್ದಾದ್ರು ಒಂದು ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು. ಅದಕ್ಕ ನಾವು ವರ್ಜಿಸುವ ವಿಧಾನ. ವರ್ಜಿಸು ಅಂದ್ರೆ ಬಿಟ್ಬಿಡೋದು, ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ, 6p ಇದ್ದಾಗ ನಾವು ಈಸಿಲಿ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇದು ಮೈನಸ್ ಇದ್ದಾಗ ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ನೋಡ್ರಿ, ಇದು ಮೈನಸ್ ಬಂತು, ಇದು ಮೈನಸ್ ಬಂತು. ನಿಮಗ್ ಲಾಸ್ಟ್ ಟೈಮ್ ಹೇಳಿದೆ ನಾನು ನಿಮಗೆ ವರ್ಜಿಸುವ ವಿಧಾನವನ್ನ ಹೇಳುವಬೇಕಾದ್ರ, ಇದನ್ನ ಮೈನಸ್ ಮಾಡಿದ್ವಿ ಅಂದ್ರ ಈ ಬೀಜಾಕ್ಷರಗಳ ಕೆಳಗಿನ ಚಿಹ್ನೆಗಳು ಚೇಂಜ್ ಆಗ್ತಾವು. ಹೌದಾ? ಪ್ಲಸ್ ಇದ್ರ ಮೈನಸ್ ಆಗ್ತಾವ, ಮೈನಸ್ ಇದ್ರ ಪ್ಲಸ್ ಆಗ್ತಾವ. ಈಗ ಇವೆಲ್ಲ ಪ್ಲಸ್ ಇರೋದ್ರಿಂದ ಇವೆಲ್ಲ ಮೈನಸ್ ಆಗಿ ನಮಗ ಕನ್ವರ್ಟ್ ಆದವು. ಸೊ ಇದು 6p ಕ್ಯಾನ್ಸಲ್ ಆಯ್ತು. 4q - 9q ಎಷ್ಟಾಗತ್ ನೋಡ್ರಿ, ವಿಜಾತಿಯ ಚಿಹ್ನೆಗಳದವು. ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 9 - 4 ಎಷ್ಟಾಗತ್ತ? 5q. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಎಷ್ಟಾಗತ್ತ? ಮೈನಸ್ ಆಗತ್ತ. = ಎಷ್ಟಾಗತ್ ನೋಡ್ರಿ, ಇದು 39 24 ಅಂತ ಇದೆ. ವಿಜಾತಿಯ ಚಿಹ್ನೆಗಳದವು. ವಿಜಾತಿಯ ಚಿಹ್ನೆಗಳಿದ್ರೆ ಇಲ್ಲಿ ಏನಾಗತ್ತೆ, ನಮ್ಗ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಸೊ ಇದೆಷ್ಟಾಗತ್ ನೋಡ್ರಿ, -5 ಬರ್ತೈತಿ. ಹೌದಾ? 39ರೊಳಗ 24 ಕಳೀರಿ, ಎಷ್ಟು ಬರ್ತೈತಿ? ಬರ್ತೈತಲ್ಲ, 39ರೊಳಗ 24 ತೆಗೆದ್ರ -5 ಬರ್ತೈತಿ. ಸೊ q = -5 ಡಿವೈಡೆಡ್ ಬೈ -5. ಹೌದಾ? ಇದು -5 ಕ್ಯಾನ್ಸಲ್ ಆಗಿ ನಮ್ಗೆ ಎಷ್ಟು ಬರ್ತೈತಿ ಹೇಳ್ರಿ? q = 1 ಅಂತ ಬರ್ತೈತಿ. q = 1 ಅಂತ ಬರ್ತಾ ಇದೆ. ಸೊ ಇಲ್ಲಿ ನೋಡ್ರಿ ಏನಾಗತ್, ಮತ್ ನಮಗ ಈಗ ಇದನ್ನ ಯಾವ್ದಾದ್ರು ಒಂದು ಸಮೀಕರಣದೊಳಗ ಹಾಕಿ ನಾವ್ ಏನ್ ಮಾಡ್ಬೇಕು, p ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಸೊ ನಾ ಈಗ ಏನ್ ಮಾಡ್ತೇನೆ, ಸಮೀಕರಣ 1ರಿಂದ ಸಮೀಕರಣ 1 ಏನಿದೆ? 3p + 2q. ಹೌದಾ? = 12. 3p p ಅಂದ್ರೆ ಗೊತ್ತಿಲ್ಲ ನನಗೆ, ಅದನ್ನ ಕಂಡು ಹಿಡಿತಾ ಇದ್ದೇವೆ. ಸೊ 2q ಅಂದ್ರೆ ಎಷ್ಟಿದೆ? 1 ಇದೆ. ಹೌದಾ? ಇಲ್ಲಿ 1 ಇದೆ. ಕರೆಕ್ಟಾ? ನೆಕ್ಸ್ಟ್ = 12. 3p + 2 1 2 = 12. 3p + 2 = 12 ಅಂತ ಇದೆ. ಸೊ ಇದನ್ನ ಸ್ವಲ್ಪ ರಬ್ ಮಾಡಬಹುದು. 3p = 12. ಇದು +2 ಇದ್ದಿದ್ದು ಈ ಕಡೆ ತಗೊಂಬರ್ರಿ, -2 ಆತ. ಹೌದಾ? -2. 3p = 12 - 2 ಎಷ್ಟಾಗತ್ ನೋಡ್ರಿ? 10. ಸೊ p = 10/12.
3 ಆಯ್ತು. 10/3 ಆಯ್ತು. Q equal to 1 ಬಂತು, P equal to 10/3 ಬಂತು. ಇಲ್ಲೇನಾದ್ರು ಮಿಸ್ ಆಯ್ತಾನ? ಮತ್ತೆ ಕರೆಕ್ಟ್ ಇದೆ. 2 ಒಂದ್ಲೆ 2, Q ಅಂತೂ ಕರೆಕ್ಟ್ ಇದೆ. ಹೌದಾ? ಈಗ ನಮಗ P ಅನ್ನ ಕಂಡು ಹಿಡಿದಿವಿ, Q ಅನ್ನ ಕಂಡು ಹಿಡಿದಿವಿ. ಬಟ್ ಇಲ್ಲಿ ಏನಾಗತ್ ನಮ್ಗ P Q ವ್ಯಾಲ್ಯೂ ಕಂಡು ಹಿಡಿ ಅಂತ ಹೇಳಿಲ್ಲ ನಮ್ಗವ್ರು. ಅದ್ ಬದ್ಲಿಗೆ ನಮ್ಗೆ ಏನ್ ಹೇಳಿದಾರು, X ಮತ್ತ Y ಬೆಲೆಯನ್ನ ಕಂಡು ಹಿಡಿ ಅಂತ ಹೇಳಿದಾರು. ಸೊ ನಾ Q is equal to 1, ಆಮೇಲೆ P is equal to 10/3 ಅನ್ನ ಕಂಡು ಹಿಡಿದೇವೆ. ಹೌದಾ? ಇಲ್ಲಿ ನೋಡ್ರಿ, ನಾನು ಏನ್ ತಗೊಂಡೇನಿ, ಎಕ್ಸ್ ಇಕ್ವಲ್ ಟು 1/x equal to P ಅಂತ ತಗೊಂಡೇನಿ. 1/x equal to P ಅಂತ ತಗೊಂಡೇನಿ. ಹೌದಾ? 1/x equal to P ಅಂದ್ರೆ ಎಷ್ಟು ಬಂದಿದೆ ನಮಗ? 10/3 ಅಂತ ಬಂದಿದೆ. ಹೌದಾ? 10/3 ಅಂತ ಬಂದಿದೆ. ಸೊ ಇನ್ನ ಈಗ x equal to ಮಾಡಿದ್ರೆ ಇದು ಕೂಡ ನಮಗ ಉಲ್ಟಾ ಆಗ್ಬಿಡ್ತದೆ, 3/10 ಅಂತ ಆಗತ್ತ. ಹೌದಾ? x equal to 3/10 ಅಂತ ಆಗುತ್ತೆ. ನೀವು ಅದನ್ನ ಪಾಯಿಂಟ್ ಒಳಗೆ ಇಡ್ಬೋದು, ಪಾಯಿಂಟ್ ಒಳಗೆ ಇಡುವಂತಹ ನೆಸೆಸಿಟಿ ಇಲ್ಲ. ಇವಾಗ ನೋಡ್ರಿ, ಆಮೇಲೆ 1/y ಬದ್ಲಿ ನಾ ಏನ್ ತಗೊಂಡೇನಿ, Q ಅಂತ ತಗೊಂಡೇನಿ. ಹೌದಾ? 1/y is equal to 1, ಯಾಕಂದ್ರೆ Q ವ್ಯಾಲ್ಯೂ 1 ಬಂದಿದೆ. ದೇರ್ ಫೋರ್ y is equal to ಎಷ್ಟು ಬಂತು? 1 ಬಂತು. y is equal to 1 ಬಂತು. y is equal to 1, x equal to 3/10 ಅಂತ ಬಂತು. ಕರೆಕ್ಟಾ? ಇದು ನಿಮ್ದು ಸಂಕ್ಷೇಪಿಸುವ ವಿಧಾನ. ಇಲ್ಲಿಗೆ ನಿಮ್ದು ಇನ್ನು ಇವು ಪ್ರಾಬ್ಲಮ್ಸ್ ಏನ್ ಅಂತ ಪರಿ ಇಂಪಾರ್ಟೆಂಟ್ ಇಲ್ಲ. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಇದ್ದದ್ದು ಹೇಳೇನಿ. ಸೊ ಇಲ್ಲಿಗೆ ಇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನೋ ಒಂದು ಟಾಪಿಕ್ ನಿಮಗ ಮುಗೀತು. ಇದ್ರ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಇವತ್ತ ವೃತ್ತಗಳು, ಸರ್ಕಲ್ಸ್. ಈ ಪಾಠ ನೋಡ್ರಿ ಆಲ್ಮೋಸ್ಟ್ 1 ಮಂತ್ ಪೂರ್ತಿ ಮುಗಿಸ್ದಂಗ ಆಯ್ತು ನಮ್ಗೆ. ಅಷ್ಟು ದೊಡ್ಡ ಚಾಪ್ಟರ್ ಇದೆ ಇದು. ಹೌದಾ? ಈಗ ವೃತ್ತಗಳು ಅಥವಾ ಸರ್ಕಲ್ಸ್ ಅಂತ ಇದೆ. ಹ, ವೃತ್ತಗಳು. ವೃತ್ತ. ಹೌದಾ? ವೃತ್ತ ಅಂದ್ರೆ ಏನಿರ್ಬೋದು ನೋಡ್ರಿ. ವೃತ್ತ ಅಂದ್ರ, ಹೌದಾ, ವೃತ್ತ ಅಂದ್ರ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುವ ಬಿಂದುಗಳ ಸಮೂಹವನ್ನ ನಾವೇನಂತ ಕರಿತೀವಿ? ವೃತ್ತಗಳು. ವೃತ್ತ ಅಂದ್ರೆ ನಿಮಗ್ ಕಾನ್ಸೆಪ್ಟ್ ತಲೆಯಾಗ ಬಂದಿರ್ಬೋದು, ಇದಿಷ್ಟು ವೃತ್ತ, ಇದು ಸರ್ಕಲ್ ಅಂತ ನಾವು ತಿಳ್ಕೊತೇವೆ. ಹೌದಾ? ಅವ್ರು ಇದಕ್ಕೆ ಕರೆಕ್ಟ್ ಡೆಫಿನೇಷನ್ ಏನಂದ್ರ, ಸ್ಥಿರ ಬಿಂದು, ಇಲ್ಲೊಂದು ಕಾನ್ಸ್ಟೆಂಟ್ ಬಿಂದು ಐತಿ, ಇಲ್ಲಿಂದ ನಾವು ಇಲ್ಲೇ ನೀವು ವೃತ್ತವನ್ನ ರಚಿಸ್ಬೇಕಾದ್ರೆ ಯಾವ ರೀತಿ ರಚಿಸ್ತೀರಿ? ಒಂದು ತ್ರಿಜ್ಯ ಒಳಗ ಸೀಸ್ ಹಾಕಿ ಕರೆಕ್ಟ್ ಹಿಂಗ್ ಸೆಂಟರ್ ಪಾಯಿಂಟ್ ಇಟ್ಟು ಹಿಂಗ್ ಮಾಡ್ತೀರಿ. ಹೌದಾ? ಈ ಪಾಯಿಂಟ್ ಅನ್ನ ನೀವು ಅದನ್ನ ಅಳಗಾಡ್ಸುವುದಿಲ್ಲ. ಹೌದಾ? ಅಂದ್ರೆ ಅದು ಸ್ಥಿರವಾಗಿರ್ತೈತಿ, ಅಲ್ಲೇ ಕಾನ್ಸ್ಟೆಂಟ್ ಆಗಿರ್ತೈತಿ. ಅಲ್ಲಿಂದ ನಾವು ಮತ್ತೆ ಇದನ್ನ ತ್ರಿಜ್ಯವನ್ನ ಏನಾದ್ರು ಚೇಂಜ್ ಮಾಡ್ತೇವೇನೋ? ಚೇಂಜ್ ಮಾಡಿದ್ವು ಅಂದ್ರೆ ನಮಗ್ ಕರೆಕ್ಟ್ ವೃತ್ತವನ್ನ ನಮಗ ರಚಿಸ್ಲಿಕ್ಕೆ ಬರುದಿಲ್ಲ. ನಿಮಗ್ ಒಂದೊಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ದು ತ್ರಿಜ್ಯ ಏನಾದ್ರು ಸಡ್ಲ್ ಆಗಿತ್ತು ಅಂದ್ರ, ಅಥವಾ ಅದೇನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದ್ರ, ನೀವು ವೃತ್ತವನ್ನ ರಚಿಸ್ಬೇಕಾದ್ರೆ ಅದು ಒಮ್ಮೆ ಹಿಂಗ್ ಹಿಂಗ್ ಆಗ್ಬಿಡ್ತೈತಿ. ಹೌದಾ? ಹೌದಾ? ಇದು ವೃತ್ತ ಏನು? ಇದು ವೃತ್ತ ಅಲ್ಲ ಇದು. ಹೌದಾ? ಈ ವೃತ್ತ ಅಂದ್ರ ಅದ್ರ ಕರೆಕ್ಟ್ ಡೆಫಿನೇಷನ್ ಏನಂದ್ರ, ಇದೊಂದು ಸ್ಥಿರ ಬಿಂದು. ಹೌದಾ? ಈ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ, ಕರೆಕ್ಟ್ ಅಂತರದೊಳಗ, ಹೌದಾ, ಇದ್ರದ್ದು ಅಂತರ ಇಲ್ಲಿದ್ದು ಇಲ್ಲಿ ಜಾಸ್ತಿ ಆಗ್ಬೇಕು, ಇಲ್ಲಿ ಕಡಿಮೆ ಆಗ್ಬೇಕು ಅಂತೇನಿಲ್ಲ. ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುವ ಬಿಂದುಗಳ ಸಮೂಹವನ್ನ ನಾವೇನಂತ ಕರಿತೇವೆ? ವೃತ್ತ ಅಂತ ಕರಿತೇವೆ. ನಂದು ವೃತ್ತ ಅಷ್ಟು ನೀಟಾಗಿ ಬರ್ಲಿಲ್ಲ, ಕರೆಕ್ಟ್ ಆಗಿ ನಾವು ಮೆಜರ್ಮೆಂಟ್ ಒಳಗ್ ಮಾಡಿದಾಗ ಕರೆಕ್ಟ್ ಈ ರೀತಿ ವೃತ್ತ ಬರ್ತೈತಿ. ಹೌದಾ? ಇದನ್ನ ನಾವು ಕರೆಕ್ಟ್ ಡೆಫಿನೇಷನ್ ಏನಂಗಾರ, ವೃತ್ತಗಳು ಅಂದ್ರ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುವ ಬಿಂದುಗಳ ಸಮೂಹವನ್ನ ನಾವೇನಂತ ಕರಿತೇವೆ? ವೃತ್ತ ಅಂತ ಕರಿತೇವೆ. ಹೌದಾ? ಈಗ ನೋಡ್ರಿ, ಈ ವೃತ್ತದೊಳಗ, ಹೌದಾ, ಇದೊಂದು ವೃತ್ತ. ಇದಕ್ ನಾವೇನಂತ ಕರಿತೇವಿ? ವೃತ್ತ ಕೇಂದ್ರ ಅಂತ ಕರಿತೀವಿ. ವೃತ್ತ ಕೇಂದ್ರ ಅಂತ ಕರಿತೀವಿ. ವೃತ್ತ ಕೇಂದ್ರ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಇದಕ್ಕೇನಂತ ಕರಿತೇವೆ ನೋಡ್ರಿ, ಇದಿಷ್ಟ ಪಾಯಿಂಟಿಗೆ ನಾವೇನಂತ ಕರಿತೇವೆ ಹೇಳ್ರಿ? ತ್ರಿಜ್ಯ ಅಂತ ಕರಿತೇವೆ. ಹೌದಾ? ತ್ರಿಜ್ಯ. ಇದು ತ್ರಿಜ್ಯ. ನಿಮಗೀಗ ಸಿಮ್ಯುಲೇಷನ್ ತೋರಿಸ್ತೇನೆ, ಜಸ್ಟ್ ನಿಮಗ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಇದು ತ್ರಿಜ್ಯ ಅಂತ ಕರಿತೇವೆ. ಸೊ ಇದನ್ನ ನಾನು ಈ ರೀತಿ ತೆಗದೆ ಅಂದ್ರೆ ಇದಕ್ಕೆ ನಾವೇನಂತ ಕರಿತೇವಿ?
ವ್ಯಾಸ ಅಂತ ಕರಿತೀವಿ. ಹೌದಾ, ಇದು ವ್ಯಾಸ ಅಥವಾ ಡಯಾಮೀಟರ್. ಕರೆಕ್ಟಾ? ಇದಕ್ಕೇನಂತ ಕರಿತೀವಿ ನೋಡ್ರಿ, ಇದು ಹೋಲ್ ಇದಕ್ಕೇನಂತ ಕರಿತೀವಿ? ಪರಿಧಿ ಅಂತ ಕರಿತೀವಿ. ಸರ್ಕಂಫರೆನ್ಸ್ ಇದಕ್ಕ ಪರಿಧಿ ಅಂತ ಕರಿತೀವಿ. ಇದು ಪರಿಧಿ. ನೆಕ್ಸ್ಟ್ ಇಲ್ಲಿಂದ ಇದಕ್ಕೆ ಏನಂತ ಕರಿತೀವಿ ನೋಡ್ರಿ ನಾವು? ಇದಕ್ಕೇನಂತ ಕರಿತೀವಿ? ಇಲ್ಲಿಂದ ಇದಕ್ಕ ಕಂಸ ಅಂತ ಕರಿತೀವಿ. ಹೌದಾ, ಇದಕ್ಕೇನಂತ ಕರಿತೇವೆ ಅಂದ್ರ ಜಾ ಅಂತ ಕರಿತೇವಿ. ಹೌದಾ, ಜಾ ಅಂತ ಕರಿತೇವಿ. ಇದು ನಮ್ದು ಬೇಸಿಕ್ ಕಾನ್ಸೆಪ್ಟ್. ಇದು ಬೇಸಿಕ್ ಒಂದು ವೃತ್ತದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ವೃತ್ತದೊಳಗೆ ಇಲ್ಲಿ ಏನೇನ್ ಪಾರ್ಟ್ಸ್ ಅದಾವ ಅನ್ನೋದು ನಾವು ನೀಟಾಗಿ ಇಲ್ಲಿ ಏನದಾವ ಅಂತ ಗೊತ್ತಾಗ್ತೈತಿ ನಮಗ್. ಹೌದಾ, ಅದನ್ನ ನಾನು ನಿಮಗೆ ಇನ್ನೂ ಒಂದ್ಸಲ ತೋರಿಸ್ತೇನೆ ನೋಡ್ರಿ. ಒಂದ್ ಸೆಕೆಂಡ್, ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಹೌದಾ, ಇಲ್ಲಿ ನೋಡ್ರಿ. ಹೌದಾ, ಇಲ್ಲೇನಾಗಿದೆ ನಮಗ? ಪಾರ್ಟ್ಸ್ ಆಫ್ ಸರ್ಕಲ್, ವೃತ್ತದ ಭಾಗಗಳು. ಆ ವೃತ್ತದೊಳಗೆ ಏನೇನ್ ಅದಾವ ಅನ್ನೋದನ್ನ ನಾನು ಈ ಸಿಮ್ಯುಲೇಷನ್ ಮುಖಾಂತರ ನಿಮಗ ತೋರಿಸ್ತೇನಂತ. ಇಲ್ಲಿ ನೋಡ್ರಿ, ನಾನು ಫಸ್ಟ್ ನಿಮಗ ಸರ್ಕಂಫರೆನ್ಸ್ ಅನ್ನ ಹಾಕ್ಬಿಡ್ತೇನೆ. ಕರೆಕ್ಟಾ? ಸರ್ಕಂಫರೆನ್ಸ್ ಇದ್ ನಮಗ್ ಬ್ಯಾಡ ಅಂದ್ರೆ ನಾವ್ ಏನ್ ಮಾಡ್ಬೋದು? ಹೈಡ್ ಮಾಡ್ಬೋದು. ಹೌದಾ, ಈಗ ನನಗೆ ಇದು ಬೇಕು ಅಂದ್ರೆ ಇದೊಂದು ವೃತ್ತವನ್ನ ರಚಿಸಿದೀವಿ ನಾವು. ಹೌದಾ, ಈ ವೃತ್ತವನ್ನ ರಚಿಸಿದ ಮೇಲೆ ನಮಗ್ ಫಸ್ಟ್ ಬೇಕಾಗಿರೋದ ಯಾವ್ದು ಹೇಳ್ರಿ? ರೇಡಿಯಸ್, ತ್ರಿಜ್ಯ. ಇಲ್ಲಿಂದ ಇಲ್ಲಿ ಇರ್ತಕ್ಕಂಥದಕ್ಕೆ ನಾವೇನಂತ ಕರಿತೇವಿ? ತ್ರಿಜ್ಯ ಅಂತ ಕರಿತೇವೆ. ಹೌದಾ, ಇದ್ರ ನೆಕ್ಸ್ಟ್ ಬರ್ತಾ ಇರೋದು ಡಯಾಮೀಟರ್. ಹೌದಾ, ಇದು ಪೂರ್ತಿ ಇದೇನಾಗಿತ್ತು ಹೇಳಿದ್ರಲ್ಲಿ ಡಯಾಮೀಟರ್ ಅಂತ ಇದೆ. ಇದು ತ್ರಿಜ್ಯದ 2 ಪಟ್ಟು ಇರ್ತೈತಿ. ಇದು ತ್ರಿಜ್ಯ. ಇಲ್ಲಿ ನೋಡಿ, ಇದು ಅಷ್ಟೇ ತ್ರಿಜ್ಯ ಇದೆ. ಇದ್ರ ಇನ್ನಷ್ಟು ಅಂದ್ರ ಏನಂದ್ರ ವ್ಯಾಸ ಅನ್ನೋದು ಏನಾಗಿರ್ತೈತಿ? ತ್ರಿಜ್ಯದ 2 ಪಟ್ಟು ಇರ್ತೈತಿ. ಹೌದಾ, ನೆಕ್ಸ್ಟ್ ಮತ್ತೇನಿದೆ ನೋಡ್ರಿ? ಸೆಕ್ಟರ್ ಅಂದ್ರ ಇದಿಷ್ಟ ಕಂಸದ ಭಾಗ ಅಂತೇವೆ ನಾವು. ಇದಕ್ಕಷ್ಟ ಇಲ್ಲಿಂದ ಇಲ್ಲಿಗೆ. ಹೌದಾ, 2 ತ್ರಿಜ್ಯಗಳ ನಡುವಿನ ಭಾಗವನ್ನ ನಾವು, ನೀವು 9th ಒಳಗ್ ಕಲ್ತಿರ್ಬೋದು. ಲಘು ಕಂಸ, ಹೌದಾ, ವಿಶಾಲ ಅಧಿಕ ಕಂಸ, ಲಘು ಕಂಸ. ಹೌದಾ, ತ್ರಿಜ್ಯಾಂತರ ಕಂಡ, ಲಘು ತ್ರಿಜ್ಯಾಂತರ ಕಂಡ, ಅಧಿಕ ತ್ರಿಜ್ಯಾಂತರ ಕಂಡ 9th ಒಳಗ ಕಲ್ತಿರಿ. ಇದಕ್ಕ ನಾವೇನಂತ ಕರಿತೇವಿ? ಕಂಸದ ಭಾಗ ಅಂತ ಕರಿತೇವಿ ಇದಕ್ಕೆ. ಹೌದಾ, ಸೆಕ್ಟರ್. ನೆಕ್ಸ್ಟ್ ಟ್ಯಾಂಜೆಂಟ್. ಹೌದಾ, ಇಲ್ಲಿದೆ ನೋಡಿ ಟ್ಯಾಂಜೆಂಟ್. ನೀವು ಈ ಪಾಠದೊಳಗ ಆಲ್ಮೋಸ್ಟ್ ಕಲಿತಾ ಇರೋದ ಇದ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರೇನು? ಸ್ಪರ್ಶಕ. ಈ ವೃತ್ತವನ್ನ ಒಂದೇ ಒಂದು ಪಾಯಿಂಟ್, ಒಂದೇ ಒಂದು ಬಿಂದುವಿಗೆ ಟಚ್ ಆಗಿರ್ತದ. ಸ್ಪರ್ಶಕ. ಆ ಹೆಸರ ಹೇಳುವಂಗ ಜಸ್ಟ್ ಸ್ಪರ್ಶ ಆಗಿರ್ತದ ಅಷ್ಟ. ಅಂದ್ರೆ ಜಸ್ಟ್ ಟಚ್ ಆಗಿರ್ತತಿ. ಹೌದಾ, ಅದಕ್ಕ ನಾವ್ ಇದಕ್ಕೆ ಏನಂತ ಕರಿತೇವಿ? ಇದು ಟ್ಯಾಂಜೆಂಟ್. ಇದಕ್ಕ ಸ್ಪರ್ಶಕ. ನೀವು ಈ ಸ್ಪರ್ಶಕದ ಬಗ್ಗೆನ ಈ ಪಾಠದೊಳಗ ಇವೆಲ್ಲ ನಿಮಗೆ ಏನಾಗಿದವು? ಬೇಸಿಕ್. ಇವು ಸ್ವಲ್ಪ ನಿಮಗ ಬೇಸಿಕ್ ನಾಲೆಜ್ ಗೊತ್ತಿರ್ಲಿ ಅನ್ನೋದಕ್ ನಾ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನೀವು ಆಲ್ಮೋಸ್ಟ್ ಇದನ್ನ ಪ್ರೈಮರಿ ಲೆವೆಲ್ಗೆ ಇವು ಸರ್ಕಲ್ಗಳ ಭಾಗಗಳನ್ನ ಕಲ್ತ್ಬಿಟ್ರಿ. ಬಟ್ ನೀವ್ ಇವಾಗ ಕಲಿತಾ ಇರೋದು 10th ಅಂದ್ರ ಈ ಸ್ಪರ್ಶಕವನ್ನ ಕಲಿತೀರಿ. ಅದನ್ನ ಈಗ ನೆಕ್ಸ್ಟ್ ಹೇಳೋಣಂತ. ಹೌದಾ, ಇದೇನಿದು? ಟ್ಯಾಂಜೆಂಟ್ ಆಯ್ತು. ನೆಕ್ಸ್ಟ್ ಏನಾಗತ್ ನೋಡ್ರಿ? ಕಾರ್ಡ್. ಕಾರ್ಡ್ ಅಂದ್ರೆ ಏನಾಗತ್ತ? ಜಾ. ಇದು ಹೌದಾ, ಇದು ವೃತ್ತದ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡ. ಇಲ್ಲಿ ನೋಡ್ರಿ, ವೃತ್ತದ ಮೇಲೆ ಇಲ್ಲೊಂದು ಭಾಗ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ಈ 2 ಬಿಂದುಗಳನ್ನ ಸೇರಿಸುವಂತಹ ಒಂದು ರೇಖಾಖಂಡಕ್ಕ ನಾವೇನಂತ ಕರಿತೀವಿ? ಜಾ ಅಥವಾ ಕಾರ್ಡ್ ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್ ಆರ್ಕ್ ಅಂದ್ರ ಕಂಸ. ಕಂಸ ಅಂದ್ರ ನೋಡ್ರಿ ಇಲ್ಲಿ, ಇದು ಇದು ಜಾ ಮತ್ತು ಇದು ವೃತ್ತದ ಒಂದು ಭಾಗವನ್ನ. ಹೌದಾ, ಇದು ಜಾ. ಇದು ವೃತ್ತದ ಭಾಗವನ್ನ ಆವರಿಸ್ತಕ್ಕಂತ ಇದಕ್ಕೆ ನಾವೇನಂತ ಕರಿತೀವಿ? ಕಂಸ ಅಂತ. ಇಲ್ಲಿಂದ ನೋಡ್ತೀರಿ, ಇದು ಕಂಸ. ನೆಕ್ಸ್ಟ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದ್ರೆ ಇದು ಕಂಸ. ಅಂದ್ರೆ ಇಲ್ಲಿ ಈ ಭಾಗವನ್ನ ನಾವೇನಂತ ಕರಿತೀವಿ? ಸೆಗ್ಮೆಂಟ್ ಅಥವಾ ಭಾಗ, ಕಂಸದ ಭಾಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವೆಲ್ಲ ನಮಗ ವೃತ್ತದ ಭಾಗಗಳು. ಒಂದೊಂದ ನೋಡೋಣ, ಸ್ವಲ್ಪ ತೆಗಿಯೋಣ. ಹೋಯ್ತಾ? ಕರೆಕ್ಟಾ? ಟ್ಯಾಂಜೆಂಟ್ ಹೋಯ್ತು, ಸೆಕ್ಟರ್ ಹೋಯ್ತು. ಕರೆಕ್ಟಾ? ಡಯಾಮೀಟರ್, ರೇಡಿಯಸ್. ಹೌದಾ, ಈಗ ನಾವೇನ್ ಮಾಡ್ತೀವಿ? ಸರ್ಕಲ್ ಹಾಕಿದ್ವಿ, ರೇಡಿಯಸ್ ಗೊತ್ತಾಯ್ತು, ಆಮೇಲೆ ಡಯಾಮೀಟರ್ ಗೊತ್ತಾಯ್ತು, ಆಮೇಲೆ ಸೆಕ್ಟರ್ ಅಂದ್ರ ಇದು ಗೊತ್ತಾಯ್ತು, ಟ್ಯಾಂಜೆಂಟ್ ಅಂತೂ ಗೊತ್ತಾಯ್ತು. ಟ್ಯಾಂಜೆಂಟ್ ಅಂದ್ರ ಸ್ವಲ್ಪ ನೆನ್ಪಿಟ್ಕೋರಿ. ನಾ ಈಗ ಮತ್ತಾದ್ರೂ ಕೇಳ್ತೇನೆ ನಿಮಗ ಟ್ಯಾಂಜೆಂಟ್ ಅಂತ ಹೇಳಿ. ನೆಕ್ಸ್ಟ್
ಕಾರ್ಡ್ ಅಂದ್ರ ಜಾತ್ ಗೊತ್ತಾಯ್ತು, ಕಂಸ ಗೊತ್ತಾಯ್ತು, ನೆಕ್ಸ್ಟ್ ಕಂಸದ ಭಾಗ ಗೊತ್ತಾಯ್ತು. ಇವಿಷ್ಟು ನಿಮಗ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸರ್ಕಲ್ ಅಂದ್ರ ಒಂದು ವೃತ್ತದ ಬಗ್ಗೆ ನಮಗೂ ಕರೆಕ್ಟ್ ಮಾಹಿತಿ ಇದೆ ಅಂದ್ರೆ ಇವೆಲ್ಲ ನಮಗ ಗೊತ್ತಿರ್ಬೇಕು. ರೇಡಿಯಸ್ ಅಂದ್ರೆ ಯಾವುದು, ಅಂದ್ರ ತ್ರಿಜ್ಯ ಅಂದ್ರೆ ಯಾವುದು, ಪರಿಧಿ ಅಂದ್ರೆ ಯಾವುದು, ಸರ್ಕಂಫರೆನ್ಸ್ಗೆ ಪರಿಧಿ ಅಂತ ಕರಿತೇವಿ. ಆಮೇಲೆ ಡಯಾಮೀಟರ್, ಸೆಕ್ಟರ್, ಟ್ಯಾಂಜೆಂಟ್, ಕಾರ್ಡ್, ಆರ್ಕ್ ಇವೆಲ್ಲ ನಮಗ ಗೊತ್ತಿರ್ಬೇಕು. ಅಂದ್ರ ನಿಮಗೆ ಏನ್ ಕನ್ನಡ ಒಳಗೆ ಹೇಳ್ಬೇಕಂದ್ರ ತ್ರಿಜ್ಯ, ಪರಿಧಿ, ವ್ಯಾಸ, ಕಂಸ, ಜಾ, ಆಮೇಲೆ ಸ್ಪರ್ಶಕ ಇವುಗಳ ಬಗ್ಗೆ ನಿಮಗ ಸರಿಯಾದಂತಹ ಮಾಹಿತಿ ಇದ್ರೆ ನಿಮಗ ವೃತ್ತದ ಬಗ್ಗೆ ಸರಿಯಾದ ಇನ್ನು ನೆಕ್ಸ್ಟ್ ನಿಮಗ್ ನೆಕ್ಸ್ಟ್ ಲೆವೆಲ್ ಕಲೀಲಿಕ್ಕೆ ಅನುಕೂಲ ಆಗ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಅಭ್ಯಾಸಕ್ಕ. ಹೌದಾ? ಇದು ನಿಮ್ದು ಸರ್ಕಲದ ಬಗ್ಗೆ ಕರೆಕ್ಟ್ ಆದ ಸಂಪೂರ್ಣವಾದ ಮಾಹಿತಿ. ಇವಾಗ ನಿಮಗ್ ಬೇಕಾಗಿರುವುದು ಈ ವೃತ್ತದ ಇಲ್ಲಿ ನೀವು ಕಲಿತಾ ಇರೋದು ಇದೊಂದು ವೃತ್ತ. ಇದು ಹೌದಾ? ಇದೊಂದು ವೃತ್ತ. ಹೌದಾ? ನಾನು ಇಲ್ಲೊಂದು ಲೈನ್ ಹಾಕ್ತೇನೆ ನೋಡ್ರಿ, ಏನಂತ ಹೇಳ್ರಿ ಇದು ನಿಮಗ್ ಇವಾಗಾದ್ರೂ ಹೇಳಿ. ನಾನು ಜಸ್ಟ್ ಇಲ್ಲೊಂದು ಲೈನ್ ಹಾಕ್ತೇನೆ ನೋಡ್ರಿ. ಇದಕ್ ನಾವೇನಂತ ಕರಿತೇವೆ ನೋಡ್ರಿ. ಹೌದಾ? ಇದಕ್ ನಾವೇನಂತ ಕರಿತೇವೆ ಇವಾಗಾದ್ರೂ ನಿಮ್ಗ ಆ ಸಿಮ್ಯುಲೇಷನ್ ಒಳಗ ತೋರ್ಸಿದೆ ನಿಮ್ಗ. ಈ ವೃತ್ತದ ಒಂದೇ ಒಂದು ಭಾಗವನ್ನ ಟಚ್ ಮಾಡ್ತೈತೆ ಅದು, ಅಂದ್ರೆ ಜಸ್ಟ್ ಸ್ಪರ್ಶ ಆಗ್ತೈತಿ ಅಲ್ಲ, ಇದಕ್ ನಾವೇನಂತ ಕರಿತೇವೆ, ಇದು ಎ ಬಿ ಅಂತ ಕನ್ಸಿಡರ್ ಮಾಡೋ ನಿಮಗ್ ಸ್ವಲ್ಪ ಅರ್ಥ ಆಗ್ಲಿ. ಎ ಬಿ ಇಸ್ ಈಕ್ವಲ್ ಟು ಏನಾಗತ್ ನಮ್ಮದದು ವೃತ್ತದ ಸ್ಪರ್ಶಕ. ವೃತ್ತದ ಸ್ಪರ್ಶಕ. ವೃತ್ತದ ಸ್ಪರ್ಶಕ. ಇದು ವೃತ್ತದ ಸ್ಪರ್ಶಕ. ನೆಕ್ಸ್ಟ್ ಇದನ್ನ ನಾನು ಇಲ್ಲೊಂದು ಇದನ್ ಮಾಡ್ತೇನೆ ನೋಡ್ರಿ. ಇಲ್ಲಿಂದ ಹಿಂಗ್ ಹಾದು ಹೋಗಿ ಇದಕ್ ನಾನು ಪಿ ಕ್ಯೂ ಅಂತ ಕರಿತೀನಿ. ಇದಕ್ಕೆ ಏನ್ ಅನ್ಬೋದು ನೋಡ್ರಿ ಸ್ವಲ್ಪ. ಇದಕ್ಕೇನ್ ಅನ್ಬೋದಂದ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಅದು ಎರಡು ಬಿಂದುಗಳಲ್ಲಿ, ಇಲ್ಲೊಂದು ಬಿಂದು ಮತ್ತ ಇಲ್ಲೊಂದು ಬಿಂದುಗಳಲ್ಲಿ ಆ ವೃತ್ತವನ್ನ ಕಟ್ ಮಾಡ್ತಾ ಇದೆ. ಅದು ಅಂದ್ರೆ ಛೇದಿಸ್ತಾ ಇದೆ. ಇದಕ್ ನಾವೇನಂತ ಕರಿತೇವಿ, ವೃತ್ತದ ಛೇದಕ. ವೃತ್ತದ ಛೇದಕ. ಇನ್ನು ಒಂದು ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರಂದ್ರ ವೃತ್ತವನ್ನು ಒಂದೇ ಒಂದು ಭಾಗದಲ್ಲಿ ಛೇದಿಸುವ ರೇಖೆ ಅಂದ್ರ ಇದನ್ನ ಒಂದೇ ಒಂದು ಬಿಂದುವಿನಾಗ ಛೇದಿಸ್ತಂದ್ರ ಅದು ಸ್ಪರ್ಶಕ. ಎರಡು ಬಿಂದುವಿನಲ್ಲಿ ಛೇದಿಸ್ತಂದ್ರ ಅದು ಏನದು ಛೇದಕ. ವೃತ್ತದ ಛೇದಕ. ಆಮೇಲೆ ಇದನ್ನ ಪೂರ್ತಿ ಸಪರೇಟ್ ಹೊರಗ ಬರ್ದೇನ ಇದಕ್ಕೇನಂತ ಕರಿತೇವೆ ನಾವು, ಇದು ಆ ವೃತ್ತಕ್ಕ ಸ್ಪರ್ಶಕನೂ ಅಲ್ಲ ಛೇದಕನೂ ಅಲ್ಲ. ಕರೆಕ್ಟಾ? ಇದಕ್ ನಾವು ಸ್ಪರ್ಶಕವಲ್ಲದ ರೇಖೆ. ಅದು ಕಾಮನ್, ವೃತ್ತವನ್ನ ಬಿಟ್ಟದು ರೇಖೆ ಇದೆ. ಇದು ಯಾವುದೇ ಇದಕ್ಕ ಏನದು ವೃತ್ತಕ್ಕ ಸಂಬಂಧ ಇಲ್ಲ ಇದು. ಹೌದಾ? ನಿಮಗೆ ಗೊತ್ತಾಯ್ತು ವೃತ್ತದ ಸ್ಪರ್ಶಕ ಮತ್ತು ವೃತ್ತದ ಛೇದಕ. ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ, ಈಗ ನೀವು ಯೂಸ್ವಲಿ ಬೆಳಿಗ್ಗೆ ನೀವು ಸ್ನಾನ ಮಾಡಿದ್ಮೇಲೆ ಪೌಡರ್ ಹಚ್ಕೋತೀರಿ. ಅದೇನು ಜಸ್ಟ್ ನಿಮ್ದ ಫೇಸ್ ಮೇಲೆ ಟಚ್ ಆಗ್ತಿತ್ತದ. ಹೌದಾ? ಅದಕ್ಕೆ ನಾವೇನಂತ ಕರಿತೀವಿ, ಸ್ಪರ್ಶಕ ಅಂತೇವಿ. ಅದೇ ರೀತಿ ನೀವು ನೀರು ಕುಡಿದ್ರೆ ಏನಾಗ್ತದ ನೋಡ್ರಿ. ಹೌದಾ? ನೀರ್ ಕುಡಿದ್ರೆ ಏನಾಗ್ತದೆ, ನಿಮ್ಗೆ ಒಳಗ್ ಹೋಗ್ತದ, ಅದು ಜಸ್ಟ್ ಒಳಗ್ ಹೋಗ್ಬಿಡ್ತದ. ಅಂದ್ರ ನಿಮ್ಗ ಎರಡು ಬಿಂದುಗಳು ಅಂದ್ರ ಈಗ ಫಾರ್ ಎಕ್ಸಾಂಪಲ್ ವೃತ್ತ. ಹೌದಾ? ಇಲ್ಲಿ ಪಾಸ್ ಆಗಿ ಇಲ್ಲೇ ಇದಾಗ್ತಿರ್ತದ, ಎಕ್ಸಿಟ್ ಆಗ್ತೈತಿ. ಇದಕ್ಕ ನಾವೇನಂತ ಕರಿತೀವಿ, ವೃತ್ತದ ಛೇದಕ. ಇವು ನಿಮಗ್ ನೆನ್ಪಿಟ್ಕೋಬೇಕಂದ್ರ ಸ್ಪರ್ಶಕ ಅಂದ್ರ ಜಸ್ಟ್ ಟಚ್ ಆಗಿರ್ತೈತಿ. ಹೌದಾ? ಅದು ಏನು ಒಂದೇ ಒಂದು ಬಿಂದುವಿನಲ್ಲಿ ನಮಗ ಟಚ್ ಆಗಿರ್ತೈತಿ. ಅದಕ್ಕ ನಾವು ಸ್ಪರ್ಶಕ ಅಂತ ಕರಿತೀವಿ. ಆಮೇಲೆ ಇದು ಎರಡು ಬಿಂದುವಿನಲ್ಲಿ ಟಚ್ ಆಗಿದ್ರ ಅದಕ್ಕ ಛೇದಕ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ವೃತ್ತಕ್ಕೆ ಸ್ಪರ್ಶಕ ಇನ್ನ ಯಾವ್ದು ಬರ್ತದಂದ್ರ ಇನ್ನ ಥೇರಂ ಬರ್ತದೆ ನಮಗ್. ಹೌದಾ? ವೃತ್ತಗಳ ಮೇಲಿನ ಪ್ರಮೇಯ. ಹೌದಾ? ಅದ್ರೊಳಗ ಒಂದೇ ಪ್ರಮೇಯ ಏನ್ ಬರ್ತೈತಿ ನೋಡ್ರಿ. ಪ್ರಮೇಯ ಏನಿದೆ ಅಂತ ನಾನು ಒಂದ್ಸಲ ಓದ್ತೇನೆ ನೋಡ್ರಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಹೌದಾ? ಅವ್ರು ಏನ್ ಹೇಳ್ತಾ ಇದಾರಂದ್ರ ಇದೊಂದು ವೃತ್ತ ಇದೆ. ಹೌದಾ? ಅವ್ರೇನ್ ಹೇಳಾರು, ಇಲ್ಲೊಂದು ನಾವು ಸ್ಪರ್ಶ ಬಿಂದುವನ್ನ ಎಳಿತೇವಿ. ಹೌದಾ? ಇದು ಸ್ಪರ್ಶ ಕರೆಕ್ಟ್ ಸ್ಪರ್ಶಕ ಆಗೇತಿದ. ಇಲ್ಲಿ ಏನ್ ಒಂದ ಬಿಂದುವಿನೊಳಗ ಪಾಯಿಂಟ್ ಆಗಿರ್ತೈತಲ್ಲ, ಅದು ಏನಾಗಿರ್ತೈತಂದ್ರ ಇಲ್ಲಿ ಏನಿರ್ತೈತಿ ನಮಗ
ತ್ರಿಜ್ಯ ಇರ್ತೈತಲ್ಲ, ಆ ತ್ರಿಜ್ಯಕ್ಕೆ ಏನಾಗಿರ್ತೈತಿ ಅಂತದು ಲಂಬವಾಗಿರ್ತೈತಿ, ಲಂಬವಾಗಿರ್ತೈತಿ ಅಂತ ನಾವು ಸಾಧಿಸ್ಬೇಕು. ಇದನ್ನ ನಾವು ಎಕ್ಸ್ ಮತ್ತ ವಾಯ್ ಅಂತ ಕನ್ಸಿಡರ್ ಮಾಡೈತಿ, ಎಕ್ಸ್ ಮತ್ತ ವಾಯ್ ಅಂತ ಕನ್ಸಿಡರ್ ಮಾಡೈತಿ. ಇದು ಓ, ಇದು ಪಿ. ಕರೆಕ್ಟಾ? ಇಲ್ಲೇ ನಾವು ಇನ್ನೊಂದು ರಚನೆಯನ್ನ ಮಾಡಿದಾರ ಅವರು, ನಿಮ್ಗೆ ಜಸ್ಟ್ ಡೈಗ್ರಾಮ್ ಅನ್ನ ಹಾಕ್ತೇನೆ ನೋಡ್ರಿ ನಾನು. ಹೌದಾ? ಇದು ಕ್ಯೂ, ಓ ಕ್ಯೂ. ಇದು ನಮ್ದು ಈ ಸ್ಪರ್ಶಕ ಅಂದ್ರೆ ಈ ಥೇರಮ್ ಅನ್ನ ಪ್ರೂವ್ ಮಾಡೋದು ನಾವು. ಈ ಥೇರಮ್ ಏನಿದೆ ಹೇಳಿ ಗೊತ್ತಾಯ್ತು ನಿಮ್ಗ? ವೃತ್ತದ, ನಿಮಗ್ ಕ್ವಶನ್ ಯಾವ ರೀತಿ ಇರ್ತೈತಂದ್ರ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ತ್ರಿಜ್ಯದಿಂದ ಎಳೆದಿರ್ತಕ್ಕಂಥ ತ್ರಿಜ್ಯಕ್ಕೆ ನಮಗ ಲಂಬವಾಗಿರ್ತೈತಿ ಅಂತ ನಾವು ಸಾಧಿಸ್ಬೇಕು ಇವಾಗ. ಹೌದಾ? ಇಲ್ಲಿ ನೋಡ್ರಿ, ದತ್ತ ಅಂದ್ರ ಏನ್ ಕೊಟ್ಟಾರಂದ್ರ, ಹೌದಾ, ಓ ವೃತ್ತ ಕೇಂದ್ರ, ಓ ವೃತ್ತ ಕೇಂದ್ರ, ಹೌದಾ, ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಒಂದು ಸ್ಪರ್ಶಕವಾಗಿದೆ. ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಒಂದು ಕರೆಕ್ಟ್, ಈ ಎಕ್ಸಾಕ್ಟ್ ಒಂದೇ ಒಂದು ಪಾಯಿಂಟ್ ಒಳಗೆ ಏನಾಗಿದೆ ಅಂತ, ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಒಂದು ಸ್ಪರ್ಶಕವಾಗಿದೆ, ಎಕ್ಸ್ ವೈ ಒಂದು ಸ್ಪರ್ಶಕವಾಗಿದೆ, ಸ್ಪರ್ಶಕವಾಗಿದೆ. ನಾವು ಸಾಧಿಸ್ಬೇಕಾಗಿದ್ದು ಸಾಧನ್ಯ, ಹೌದಾ? ನಾವ್ ಏನಂತ ಪ್ರೂವ್ ಮಾಡ್ಬೇಕಾಗಿತ್ತು ಈಗಂದ್ರ, ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಪ್ರೂವ್ ಮಾಡಬೇಕು. ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ನಾವು ಪ್ರೂವ್ ಮಾಡ್ಬೇಕಾಗಿದೆ. ಸಾಧನ್ಯ. ಕರೆಕ್ಟಾ? ರಚನೆ ಇಲ್ಲಿ ನೋಡ್ರಿ, ಕ್ಯೂ ಬಿಂದು ಅಂದ್ರೆ ಇಲ್ಲೇ ಪಿ ಬಿಂದುವನ್ನು ಹೊರತುಪಡಿಸಿ ಸ್ಪರ್ಶಕದ ಮೇಲೆ ಇಲ್ಲೇ ಒಂದು ಕ್ಯೂ ಬಿಂದುವನ್ನ ಗುರುತಿಸಿದ್ದೇವೆ ನಾವು. ಬಟ್ ಇದು ಸ್ಪರ್ಶಕಕ್ಕೆ ಟಚ್ ಆಗಿಲ್ಲ ಇದು. ಹೌದಾ? ಇಲ್ಲೇ ನಾವು ಓ ಕ್ಯೂ ಅನ್ನು ಎಳೆಯಲಾಗಿದೆ. ಇಲ್ಲೇ ರಚನೆ ಒಂದು, ರಚನೆ ಸ್ಪರ್ಶಕ ಎಕ್ಸ್ ವೈ ಮೇಲೆ ಪಿ ಬಿಂದುವನ್ನು ಹೊರತುಪಡಿಸಿ ಕ್ಯೂ ಬಿಂದುವನ್ನು ಎಳೆಯಲಾಗಿದೆ. ಹೌದಾ? ಕ್ಯೂ ಬಿಂದುವನ್ನು ಎಳೆಯಲಾಗಿದೆ. ಇಲ್ಲಿ ಏನಾದ್ರೂ ನಾನು ಅಕಸ್ಮಾತ್ ಇಲ್ಲಿ ನೋಡ್ರಿ, ಈ ಪಿ ಬಿಂದು ಏನಾಗೈತಿ, ವೃತ್ತಕ್ಕೆ ಟಚ್ ಆಗೈತಿ ಇದು. ಹೌದಾ? ಈಗ ನೀವು ಸ್ಪರ್ಶಕ ಅಂದ್ರೆ ಇದು ಪಿ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಬಿಂದುಗಳು ಎಲ್ಲಾನು ಸೇಮ್ ಇದಾವ್ರಿ. ಮತ್ ನೀವ್ ಯಾಕೆ ಇಲ್ಲಿ ಕ್ಯೂ ಅನ್ನ ಸಪ್ರೇಟ್ ಇಟ್ಟಿದ್ದೀರಿ ಅಂತ. ಅಕಸ್ಮಾತ್ ನಾ ಏನಾದ್ರೂ ಇಲ್ಲಿ ಕ್ಯೂ ಅನ್ನ ಇಲ್ಲಿ ಬರದೆ ಅಂತ ತಿಳ್ಕೊರಿ. ಇಲ್ಲಿ ಇಟ್ಟೆ ಅಂದ್ರೆ ನಮಗದು ಸ್ಪರ್ಶಕ ಯಾವ ರೀತಿ ಎಲ್ಲಿ ಆಕೈತಿ ನಮಗ್ ಹೇಳ್ರಿ. ಸ್ಪರ್ಶಕ ಅಂದ್ರೆ ನಮಗ್ ಗೊತ್ತಿರೋದೇನು, ವೃತ್ತವನ್ನ ಒಂದೇ ಒಂದು ಭಾಗದೊಳಗ ಒಂದೇ ಒಂದು ಬಿಂದುವನ್ನ ಟಚ್ ಮಾಡ್ತೈತದ, ಅದಕ್ಕ ನಾವು ಸ್ಪರ್ಶಕ ಅಂತೇವಿ. ಮತ್ತೆ ಎರಡು ಬಿಂದುವನ್ನ ಟಚ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ, ಛೇದಕ ಅಂತ ಕರಿತೀವಿ. ಸೊ ಅದಕ್ಕೆ ನಾನು ಕ್ಯೂ ಅನ್ನ ಸ್ವಲ್ಪ ಹೊರಗಿಟ್ಟಿದ್ದೀವಿ. ಕರೆಕ್ಟಾ? ಇವಾಗ ಏನಾಯ್ತು, ಸ್ವಲ್ಪ ನೋಡ್ರಿ, ಓ ಪಿ ಕಿಂತ ಓ ಕ್ಯೂ ದೊಡ್ಡದಾಗಿದೆ ನಿಮಗ. ಈಗ ನಾನು ಇದನ್ನ ಸಾಧನೆ, ಇನ್ನೇನ್ ಭಾಳ ಇಲ್ಲ, ಅದು ಸ್ವಲ್ಪ. ಹೌದಾ? ಇಲ್ಲಿ ನೋಡ್ರಿ, ಓ ಕ್ಯೂ ಕಿಂತ ಓ ಪಿ ಏನಾಗಿದೆ, ಸಣ್ಣದಾಗಿದೆ ನಮಗ್. ಹೌದಾ? ಇಲ್ಲಿ ನೋಡ್ರಿ, ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಪಿ. ಹೌದಾ? ಓ ಕ್ಯೂ ಕಿಂತ ಓ ಪಿ ಅನ್ನೋದು ಸಣ್ಣದಾಗಿದೆ. ಅದೇ ರೀತಿ ನೀವು ಬೇಕಾದಂಗೆ ಇಲ್ಲೇ ನೀವು ಪಾಯಿಂಟ್ಸ್ ಗಳನ್ನ ಇಲ್ಲೆಲ್ಲ ನೀವು ಇಡ್ರಿ. ಹೌದಾ? ಇಲ್ಲನ್ನ ಇಡ್ತಾ ಇದೆ ನೋಡಿ. ಕರೆಕ್ಟಾ? ನೀವು ಬೇಕಾದಷ್ಟು ಪಾಯಿಂಟ್ಸ್ ಗಳನ್ನ ಇಟ್ರು ಓ ಪಿ ಕಿಂತ ಅವೆಲ್ಲಾನು ದೊಡ್ಡ ಆಗ್ತಾವು. ಸೊ ಅದು ಒಂದೇ ಒಂದು ಚಿಕ್ಕದಾಗಿರುವಂತದ್ದ ನಮಗೇನಾಗತ್ತ, ಸ್ಪರ್ಶಕ ಆ ತ್ರಿಜ್ಯಕ್ಕ ಲಂಬವಾಗಿರ್ತೈತಿ. ಹೌದಾ? ದೇರ್ ಫೋರ್, ಹೌದಾ, ಉಳಿದುದು ನೀವು ಬೇಕಾದಷ್ಟು ಇದನ್ ಮಾಡಿದ್ರು ಮತ್ತು ನಿಮ್ಗೆ ಏನಾಗತ್ತ, ಈ ಪಿ ಬಿಂದುವಿನಕ್ಕಿಂತ ಉಳಿದ ಎಲ್ಲಾ ಬಿಂದುಗಳು ಇದ್ದಿದ್ರಿಂದ ಓ ಪಿ ಸಣ್ಣದಿರೋದ್ರಿಂದ ಆ ಓ ಪಿನ ಏನಾಗತ್ ನಮ್ಗ ಆ ತ್ರಿಜ್ಯಕ್ಕ ಲಂಬವಾಗಿರ್ತೈತಿ. ದೇರ್ ಫೋರ್ ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ.
ಅಂದ್ರ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ನಾವು ಈಸಿಲಿ ಬರಿಬಹುದು. ಇಷ್ಟು ಬರೋದ್ರೆ ನಿಮಗೆ ಇದು ಇಂಪಾರ್ಟೆಂಟ್. ಇನ್ನೊಂದು ಥೇರಮ್ ಇದೆ. ಈ ಥೇರಮ್ಮು ಆ ಥೇರಮ್ಮು ಕೂಡ ಎರಡು ನಮ್ಗೆ ಏನಾಗತ್ತ ಇಂಪಾರ್ಟೆಂಟ್ ಇದಾವ. ಹೌದಾ? ಇವೆರಡರೊಳಗ ಒಂದು ಥೇರಮ್ ನಮ್ಗ ಕಂಪಲ್ಸರಿ ಬೀಳ್ತೈತಿ. ಕರೆಕ್ಟಾ? ಇದೊಂದ್ಸಲ ಇನ್ನೊಂದು ನಿಮ್ಗೆ ಇಲ್ಲೊಂದು ತೋರಿಸ್ತೇನೆ ನೋಡ್ರಿ. ನೋಡ್ರಿ ನಾನ್ ನಿಮ್ಗೆ ಹೇಳ್ತೇನೆ. ಇದು ಈಗ ನಿಮ್ಗೇನ್ ಪ್ರಮೇಯವನ್ನ ತೋರಿಸ್ತಾ ಇದ್ದೇನಲ್ಲ, ಜಸ್ಟ್ ನಿಮ್ಗೆ ಅಷ್ಟೇ ತೋರಿಸ್ತಾ ಇದ್ದೇನೆ ಸ್ಪರ್ಶಕ ಯಾವ ರೀತಿ ಇರ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ. ಹೌದಾ? ಇದು ನಾನು ಕರೆಕ್ಟ್ ಇಲ್ಲಿಗೆ ತಗೊಂಡ್ ಬಂದೆ ಅಂದ್ರ ನಿಮ್ಗದು ಪರ್ಪೆಂಡಿಕ್ಯುಲರ್ ಇರ್ತೈತಿ ಅಂತ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಇಲ್ಲಿ. ಒಂದ್ ಸೆಕೆಂಡ್. ಕರೆಕ್ಟ್ ಎಕ್ಸಾಕ್ಟ್ ಇಲ್ಲಿ ತಗೊಂಡ್ ಬಂದೆ ಅಂದ್ರ ನೋಡ್ರಿ, ಎರಡು ಪರ್ಪೆಂಡಿಕ್ಯುಲರ್ ಆಗಿ ಬರ್ತಾವ ನಮ್ಗೆ. ಹೌದಾ? ಇದು ನಮ್ದು ತ್ರಿಜ್ಯ ಅಂದ್ರ ವೃತ್ತದ ಸ್ಪರ್ಶಕ. ಇದು ತ್ರಿಜ್ಯಕ್ಕೆ ಪರ್ಪೆಂಡಿಕ್ಯುಲರ್ ಅಂದ್ರ ಲಂಬವಾಗಿದೆ ಅಂತ ಅರ್ಥ. ಕರೆಕ್ಟಾ? ಸೊ ಇದ್ರ ಮುಂದಿನ ಕಂಟಿನ್ಯೂ ಪಾರ್ಟನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಕರೆಕ್ಟಾ? ಥ್ಯಾಂಕ್ ಯು.